Hello dear students, this is a video on session 11 of Financial Accounting 6 subject. In this video, I am going to give introduction to Amalgamation of Companies unit. Okay, now what is amalgamation? Amalgamation is where two or more companies are going to wind up their businesses and a new company is formed to take over the business of two or more companies which have wound up their business. So here you can see existing companies A and B are wound up and a new company called C is formed to take over the business of A and B. ಸೊ ಎ ಆ್ಯಂಡ್ ಬಿ ಅನ್ನೋ ಎರಡು ಕಂಪನಿಗಳು ಅವರ ಬಿಸ್ನೆಸ್ಗಳನ್ನ ಕ್ಲೋಸ್ ಮಾಡಿ ಹೊಸ ಕಂಪನಿಯಾದ ಸಿನಲ್ಲಿ ಅವರು ಹೋಗ್ತಾ ಇದ್ದಾರೆ. ಅಂದರೆ ದೇ ಆರ್ ಫಾರ್ಮಿಂಗ್ ಅ ನ್ಯೂ ಕಂಪನಿ, ಒಂದು ಹೊಸ ಕಂಪನಿ ಫಾರ್ಮ್ ಮಾಡ್ತಿದ್ದಾರೆ ಕಾಲ್ಡ್ ಸಿ, ಆ್ಯಂಡ್ ದಿಸ್ ಕಂಪನಿ ಇಸ್ ಫಾರ್ಮ್ ಟು ಟೇಕ್ ಓವರ್ ದ ಬಿಸ್ನೆಸ್ ಆಫ್ ಎ ಆ್ಯಂಡ್ ಬಿ ಬಿಸ್ನೆಸ್ಸನ್ನು ತೊಗೊಳ್ತಾ ಇದೆ ಸಿ ಅನ್ನೋದು. ಓಕೆ, ದಿಸ್ ಇಸ್ ಕಾಲ್ಡ್ ಅಮಾಲ್ಗಮೇಷನ್. ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಕಂಪನೀಸು ಅವರವರ ಬಿಸ್ನೆಸ್ನ ಕ್ಲೋಸ್ ಮಾಡಿ ಒಂದು ಹೊಸ ಕಂಪನಿನ ಫಾರ್ಮ್ ಮಾಡಿ ಆ ಹೊಸ ಕಂಪನಿಗೆ ಎಲ್ಲ ಅವರ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ನ ಟ್ರಾನ್ಸ್ಫರ್ ಮಾಡ್ಕೋತಾರೆ. ದಿಸ್ ಇಸ್ ಕಾಲ್ಡ್ ಅಮಾಲ್ಗಮೇಷನ್. Whereas absorption ಅಂದರೆ ಒಂದು ಎಕ್ಸಿಸ್ಟಿಂಗ್ ಕಂಪನಿ ವಿಲ್ ಟೇಕ್ ಓವರ್ ಅನದರ್ ಎಕ್ಸಿಸ್ಟಿಂಗ್ ಕಂಪನಿ, ಅಂದರೆ ಇಟ್ ವಿಲ್ ಬೈ ಅನದರ್ ಎಕ್ಸಿಸ್ಟಿಂಗ್ ಕಂಪನಿ. ಸೇ ಫಾರ್ ಎಕ್ಸಾಂಪಲ್, ಒಂದು HDFC ಲೈಫ್ ಇಸ್ ಬೈಯಿಂಗ್ ಎಕ್ಸೈಡ್ ಲೈಫ್ ಇನ್ಶೂರೆನ್ಸ್ದು ಬಿಸ್ನೆಸ್. So one strong company will buy another company. Okay, so here there is no formation of new company, ಯಾವುದೇ ಹೊಸ ಕಂಪನಿ ಫಾರ್ಮೇಷನ್ ಆಗ್ತಾ ಇಲ್ಲ. ಸೊ ಒಂದು ಎಕ್ಸಿಸ್ಟಿಂಗ್ ಕಂಪನಿ ಲಿಕ್ವಿಡೇಟ್ ಮಾಡುತ್ತೆ, ಅಂದರೆ ಕ್ಲೋಸ್ ಮಾಡುತ್ತೆ ಅದರ ಬಿಸ್ನೆಸ್ನ. ಆ ಕಂಪನಿನ ಇನ್ನೊಂದು ಎಕ್ಸಿಸ್ಟಿಂಗ್ ಕಂಪನಿ ತೊಗೊಳುತ್ತೆ, ಪರ್ಚೇಸ್ ಮಾಡುತ್ತೆ. ದಟ್ಸ್ ಕಾಲ್ಡ್ ಅಬ್ಸಾರ್ಪ್ಷನ್. ಅಬ್ಸಾರ್ಬ್ ಮಾಡ್ಕೊಳ್ಳೋದು, ಪರ್ಚೇಸ್ ಮಾಡೋದು ಅಥವಾ ಅಬ್ಸಾರ್ಪ್ಷನ್. ಎಕ್ಸ್ಟರ್ನಲ್ ರಿಕನ್ಸ್ಟ್ರಕ್ಷನ್ ಇಸ್ ವೇರ್ a new company specifically formed to take over the business of an existing company. ಒಂದು ಹೊಸ ಕಂಪನಿನ ನೀವು ಸ್ಪೆಷಲಿ ಫಾರ್ಮ್ ಮಾಡ್ತಾಯಿದ್ದೀರಾ in order to take over the business of one old existing company. ಸೇ ಫಾರ್ ಎಕ್ಸಾಂಪಲ್, ನಮ್ಮದೊಂದು ಕಂಪನಿ ನಾವು ರನ್ ಮಾಡ್ತಾ ಇರ್ತೀವಿ, ಅದನ್ನು ನಾವು ರಿಕನ್ಸ್ಟ್ರಕ್ಟ್ ಮಾಡಬೇಕು ಬಿಕಾಸ್ ವಿ ಆರ್ ಇನ್ ಅ ವೆರಿ ಬ್ಯಾಡ್ ಪೊಸಿಷನ್, ವಿ ಹ್ಯಾವ್ ಅ ಕಂಪ್ಲೀಟ್ ಲಾಸಸ್ ಫಾರ್ ಸೋ ಮೆನಿ ಇಯರ್ಸ್. ಸೊ ರಿಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಹೇಳುವಾಗ ಐದರ್ ಯು ಕ್ಯಾನ್ ಡೂ ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ ಆರ್ ಎಕ್ಸ್ಟರ್ನಲಿ ರಿಕನ್ಸ್ಟ್ರಕ್ಷನ್ ಅಂದರೆ ಒಂದು ಹೊಸ ಕಂಪ್ನಿನ ಫಾರ್ಮ್ ಮಾಡಿ ಆ ಕಂಪ್ನಿಗೆ ನಾವು ಬೇಕಾಗಿರುವಂತಹ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ನ ಮಾತ್ರ ಟ್ರಾನ್ಸ್ಫರ್ ಮಾಡ್ತೀವಿ ಹೊಸ ಕಂಪ್ನಿಯ ಬ್ಯಾಲೆನ್ಸ್ ಶೀಟ್ಗೆ. ಓಕೆ, ಸೊ ದ್ಯಾಟ್ಸ್ ಕಾಲ್ಡ್ ಎಕ್ಸ್ಟರ್ನಲ್ ರಿಕನ್ಸ್ಟ್ರಕ್ಷನ್. ಹೊಸ ಕಂಪ್ನಿನ ಫಾರ್ಮ್ ಮಾಡಿ ಬೇಕಾಗಿರುವಂತಹ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ನ ಮಾತ್ರ ಹೊಸ ಕಂಪ್ನಿಗೆ ತೊಗೊಂಡು ಹೋಗ್ತೀವಿ, ಹಳೆ ಕಂಪ್ನಿನ ಡಿಸಾಲ್ವ್ ಮಾಡ್ತೀವಿ. ಅ ನ್ಯೂ ಕಂಪನಿ ಇಸ್ ಫಾರ್ಮ್ಡ್ ಸ್ಪೆಷಲಿ ಟು ಟೇಕ್ ಓವರ್ ದ ಬಿಸ್ನೆಸ್ ಆಫ್ ಆನ್ ಓಲ್ಡ್ ಎಕ್ಸಿಸ್ಟಿಂಗ್ ಕಂಪನಿ. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ amalgamation, absorption and external reconstruction meaning. So let's look into the differences between these three concepts. Amalgamation: two or more companies are wound up and a new company is formed to take over the business. ಸೊ ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಕಂಪನೀಸ್ ಅವರ ಬಿಸ್ನೆಸ್ಗಳನ್ನ ಕ್ಲೋಸ್ ಮಾಡ್ತಾರೆ ಆ್ಯಂಡ್ ಅ ನ್ಯೂ ಕಂಪನಿ ಇಸ್ ಫಾರ್ಮ್ ಟು ಟೇಕ್ ಓವರ್ ದೇರ್ ಬಿಸ್ನೆಸಸ್. ಒಂದು ಹೊಸ ಕಂಪನಿ ಫಾರ್ಮ್ ಆಗುತ್ತೆ, ಅವು ಆ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಕಂಪನೀಸ್ ಯಾವ ಬಿಸ್ನೆಸ್ಗಳನ್ನ ಕ್ಲೋಸ್ ಮಾಡಿದಾವೋ ಆ ಕಂಪನಿಗಳ ಬಿಸ್ನೆಸ್ನ ತೊಗೊಳುತ್ತೆ ನ್ಯೂ ಕಂಪನಿ. ಓಕೆ, ನ್ಯೂ ಕಂಪನಿ ಇಸ್ ಫಾರ್ಮ್ಡ್. ಸೊ ಹಿಯರ್ ಅಟ್ಲೀಸ್ಟ್ 3 ಕಂಪನೀಸ್ ಆರ್ ಇನ್ವಾಲ್ವ್ಡ್. ಇಲ್ಲಿ ಅಟ್ಲೀಸ್ಟ್ ನಿಮಗೆ 3 ಕಂಪನಿಗಳು ಇನ್ವಾಲ್ವ್ ಆಗುತ್ತೆ. ಯಾವುದು? 2 ಹಳೆಯ ಕಂಪನಿ, ಒಂದು ಹೊಸ ಕಂಪನಿ. ಸೊ ಅಟ್ಲೀಸ್ಟ್ 3 ಕಂಪನೀಸ್ ಆರ್ ಇನ್ವಾಲ್ವ್ಡ್. ಸೊ ಹಿಯರ್ an existing company takes over the business of one or more existing companies. ಸೊ ಒಂದು ಎಕ್ಸಿಸ್ಟಿಂಗ್ ಕಂಪನಿ ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಎಕ್ಸಿಸ್ಟಿಂಗ್ ಕಂಪನಿಯ ಬಿಸ್ನೆಸ್ನ ತೊಗೊಳುತ್ತೆ. ಅಂದರೆ ಏನರ್ಥ? ಸೊ ಎ ಕಂಪನಿ ಇಸ್ ಪರ್ಚೇಸಿಂಗ್ ಕಂಪನಿ ಬಿ ಅಂತ ಹೇಳಿದ್ರೆ ದಟ್ ಇಸ್ ಅಬ್ಸಾರ್ಪ್ಷನ್. ಅಥವಾ ಎ ಕಂಪನಿ ಇಸ್ ಬೈಯಿಂಗ್ ಕಂಪನಿ ಬಿ ಆ್ಯಂಡ್ ಸಿ. ಕಂಪನಿ ಬಿ ಮತ್ತು ಸಿನ ಎ ಅನ್ನೋ ಎಕ್ಸಿಸ್ಟಿಂಗ್ ಕಂಪನಿ ಪರ್ಚೇಸ್ ಮಾಡ್ತಾ ಇದೆ. ಸೊ ಹಿಯರ್ ನೋ ನ್ಯೂ ಕಂಪನಿ ಇಸ್ ಫಾರ್ಮ್ಡ್, ವೆರಸ್ ಎಕ್ಸಿಸ್ಟಿಂಗ್ ಕಂಪನಿನೇ ಹಳೆ ಎರಡು ಕಂಪನೀಸ್ನ ಅಥವಾ ಒಂದಕ್ಕಿಂತ ಜಾಸ್ತಿ ಕಂಪನೀಸ್ನ ಟೇಕ್ ಓವರ್ ಮಾಡುತ್ತೆ ಅಥವಾ ಪರ್ಚೇಸ್ ಮಾಡುತ್ತೆ. ದಟ್ಸ್ ಕಾಲ್ಡ್ ಅಬ್ಸಾರ್ಪ್ಷನ್. ಸೊ ಹಿಯರ್ ಅಟ್ಲೀಸ್ಟ್ 2 ಕಂಪನೀಸ್ ಆರ್ ಇನ್ವಾಲ್ವ್ಡ್. ಇಲ್ಲಿ ಅಟ್ಲೀಸ್ಟ್ 2 ಕಂಪನೀಸ್ ಇರಬೇಕು, ಒಂದು ಪರ್ಚೇಸಿಂಗ್ ಕಂಪನಿ, ಇನ್ನೊಂದು ಸೆಲ್ಲಿಂಗ್ ಕಂಪನಿ. ಇಲ್ಲಿ 2 ಸೆಲ್ಲಿಂಗ್ ಕಂಪನೀಸ್ ಇರಬೇಕು, ಒಂದು ಪರ್ಚೇಸಿಂಗ್ ಕಂಪನಿ ಇರಬೇಕು. ಅಂದರೆ ಅಮಾಲ್ಗಮೇಷನ್ ಆಗುವಾಗ ಏನಾಗುತ್ತೆ, ಹೊಸ ಕಂಪನಿ ಫಾರ್ಮ್ ಆಗ್ತದೆ, ಎರಡು ಹಳೆಯ ಕಂಪನಿಗಳನ್ನ ಅದು ತೊಗೊಳ್ತಾ ಇದೆ, ಅಂದರೆ ಮರ್ಜ್ ಆಗ್ತಾ ಇದೆ, ಅಮಾಲ್ಗಮೇಷನ್ ಆಗ್ತಾ ಇದೆ. Whereas here it is one existing company is buying another existing company. So at least 2 companies, ಕನಿಷ್ಠ ಪಕ್ಷ 2 ಕಂಪನಿಗಳಾದರೂ ಇರಬೇಕು. ಇಲ್ಲಿ ಕನಿಷ್ಠ ಪಕ್ಷ 3 ಕಂಪನಿಗಳಾದರೂ ಇರಬೇಕು, ಇನ್ವಾಲ್ವ್ ಆಗಿರುತ್ತೆ. ಆ್ಯಂಡ್ ಹಿಯರ್ ಅ ನ್ಯೂ ಕಂಪನಿ ಇಸ್ ಫಾರ್ಮ್ಡ್ ಜಸ್ಟ್ ಟು ಟೇಕ್ ಓವರ್ ದ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಆಫ್ ಎನ್ ಎಕ್ಸಿಸ್ಟಿಂಗ್ ಕಂಪನಿ. ಸೊ ಒಂದು ಹೊಸ ಕಂಪ್ನಿನ ನೀವು
ಅದಕ್ಕೋಸ್ಕರ ಅದೇ ಪರ್ಪಸ್ಗೋಸ್ಕರ ಫಾರ್ಮ್ ಮಾಡ್ತಾರೆ. ಏನು ಪರ್ಪಸ್? ಟು ಟೇಕ್ ಓವರ್ ದ ಬಿಸ್ನೆಸ್ ಆಫ್ an existing company. So here again two companies are involved. Only two companies will be involved. That is one old existing company and a new company which is formed to take over the business of the old existing company. So here only two companies are involved. That is external reconstruction. Now let's move on to the number of companies being liquidated. ಎಷ್ಟು ಕಂಪನೀಸ್ಗಳು ಅವರ ಬಿಸ್ನೆಸ್ನ ಕ್ಲೋಸ್ ಮಾಡುತ್ತೆ? ಮಿನಿಮಮ್ 2 ಕಂಪನೀಸ್. ಇಲ್ಲಿ 2 ಮಿನಿಮಮ್, ಕನಿಷ್ಠ ಪಕ್ಷ 2 ಕಂಪನಿಗಳಾದರೂ ಅವರ ಬಿಸ್ನೆಸ್ನ ಕ್ಲೋಸ್ ಮಾಡ್ತಿರ್ತವೆ. ಇಲ್ಲಿ ಕನಿಷ್ಠ ಪಕ್ಷ 1 ಕಂಪನಿನಾದರೂ ಅದರ ಬಿಸ್ನೆಸ್ನ ಕ್ಲೋಸ್ ಮಾಡಬೇಕು. ಓಕೆ, ಬಿಕಾಸ್ ಆ ಕಂಪನಿನ ಬೇರೆಯವ್ರು ತೊಗೊಳ್ತಿರ್ತಾರೆ. ಹಿಯರ್ ಆಲ್ಸೋ ಓನ್ಲಿ 1 ಕಂಪನಿ ಇಸ್ ಲಿಕ್ವಿಡೇಟೆಡ್. 1 ಕಂಪನಿ ಲಿಕ್ವಿಡೇಟ್ ಆಗುತ್ತೆ, ಇನ್ನೊಂದು ಕಂಪನಿ ಫಾರ್ಮ್ ಆಗುತ್ತೆ. ಸೊ 2 ಕಂಪನೀಸ್ ಆರ್ ಇನ್ವಾಲ್ವ್ಡ್. Here one company is liquidated, another existing company is buying it, so again 2 companies are involved in absorption. Whereas here 2 or more companies will be liquidated. At least 2 ಕಂಪನಿಗಳು ಲಿಕ್ವಿಡೇಟ್ ಆಗಿ ಹೊಸ ಕಂಪನಿ, ಒಂದು 3ನೇ ಕಂಪನಿ ಫಾರ್ಮ್ ಮಾಡಿ ಅದು ಟೇಕ್ ಓವರ್ ಮಾಡಿದೆ ಬಿಸ್ನೆಸ್ನ. ಸೊ ಹಿಯರ್ 3 ಕಂಪನೀಸ್ ಆರ್ ಇನ್ವಾಲ್ವ್ಡ್. So number of new companies formed. Here 1 new company is formed in amalgamation to take over the business of existing companies. Here no new company is formed in absorption. ಯಾವುದೇ ಹೊಸ ಕಂಪನಿ ಫಾರ್ಮ್ ಆಗಲ್ಲ. ಎಕ್ಸಿಸ್ಟಿಂಗ್ ಕಂಪನಿನೇ ಇನ್ನೊಂದು ಎಕ್ಸಿಸ್ಟಿಂಗ್ ಬಿಸ್ನೆಸ್ನ ಟೇಕ್ ಓವರ್ ಮಾಡುತ್ತೆ. ವೆರಸ್ ಎಕ್ಸ್ಟರ್ನಲ್ ರಿಕನ್ಸ್ಟ್ರಕ್ಷನ್, ಅ ನ್ಯೂ ಕಂಪನಿ ಇಸ್ ಫಾರ್ಮ್ಡ್ ಓನ್ಲಿ ಫಾರ್ ದ ಪರ್ಪಸ್ ಆಫ್ ಟೇಕಿಂಗ್ ಓವರ್ ದ ಬಿಸ್ನೆಸ್ ಆಫ್ ಎನ್ ಎಕ್ಸಿಸ್ಟಿಂಗ್ ಕಂಪನಿ. ಸೊ ದೀಸ್ ಟು ಆರ್ ಆಲ್ಮೋಸ್ಟ್ ದ ಸೇಮ್, ಬಟ್ ಹಿಯರ್ the new company is formed only to take over the business of an existing company, whereas here new company is formed to take over the business of 2 or more existing companies. Okay, next, objective of amalgamation is to cut the competition, to reduce the competition and reap economies of large scale. So large scale production ಮಾಡೋದ್ರಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ. ಸೊ ಆ ಬೆನಿಫಿಟ್ಸ್ನ ಪಡ್ಕೊಳ್ಳೋಕ್ಕೋಸ್ಕರ ಆ್ಯಂಡ್ ಕಾಂಪಿಟೇಷನ್ನ ಕಟ್ ಮಾಡೋಕ್ಕೋಸ್ಕರ ಅಮಾಲ್ಗಮೇಷನ್ ಆ್ಯಂಡ್ ಅಬ್ಸಾರ್ಪ್ಷನ್ ಮಾಡ್ತಾರೆ. ವೆರಸ್ ಎಕ್ಸ್ಟರ್ನಲ್ ರಿಕನ್ಸ್ಟ್ರಕ್ಷನ್ ಇಸ್ ಡನ್ ಇನ್ ಆರ್ಡರ್ ಟು ರಿಆರ್ಗನೈಸ್ ಯುವರ್ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಆಫ್ ದ ಕಂಪನಿ. ದ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಆಫ್ ದ ಕಂಪನಿನ ರಿಆರ್ಗನೈಸ್ ಮಾಡೋಕ್ಕೆ, ಅಂದರೆ ನಿಮ್ಮ ಬ್ಯಾಲೆನ್ಸ್ ಶೀಟ್ is not in a very good position. So in order to reorganize your financial structure, in order to reorganize your balance sheet, you are doing external reconstruction. Okay, so I hope you have understood the differences among these 3. Let's move on to types of amalgamation. There are different methods or types of amalgamation. One is amalgamation in the nature of merger, one is amalgamation in the nature of purchase. So methods of amalgamation anta kelidre, you are supposed to write amalgamation in the nature of merger and amalgamation in the nature of purchase. So nature of merger ಅಂತ ಹೇಳಿದ್ರೆ 2 ಕಂಪನೀಸ್ಗಳು ಜೆನ್ಯೂನ್ ಪೂಲಿಂಗ್ ಆಗುತ್ತೆ. ವಾಟ್ ಯು ಮೀನ್ ಬೈ ಪೂಲಿಂಗ್? ಎಲ್ಲ ಅಸೆಟ್ಸು, ಲಯಬಿಲಿಟೀಸು, ಶೇರ್ ಹೋಲ್ಡರ್ಸ್ ಎಲ್ಲನೂ ತೊಗೊಂಬಂದು ನೀವು ಒಂದು ಕಡೆಗೆ ಹಾಕ್ತಾ ಇರ್ತೀರ. ಓಕೆ, ದರ್ ಇಸ್ ಪೂಲಿಂಗ್, ಅಂದರೆ ಒಂದು ಪೂಲ್ನ ಕ್ರಿಯೇಟ್ ಮಾಡ್ತೀರಾ. ಆ ಕಂಪನಿದು ಅಸೆಟ್ಸ್ ತೊಗೊಂಬಂದು ಒಂದು ಕಡೆ ಹಾಕ್ತೀರಾ, ಈ ಕಂಪನಿದು ಅಸೆಟ್ಸು ತೊಗೊಂಬಂದು ಒಂದು ಕಡೆ ಹಾಕ್ತೀರಾ, ಆ್ಯಂಡ್ ಯು ಜಸ್ಟ್ ಪೂಲಿಂಗ್ ದಿ ಅಸೆಟ್ಸ್. ಓಕೆ, ಸೇ ಕಂಪನಿ ಎನಲ್ಲಿ ಯು ಹ್ಯಾವ್ buildings worth some 1 crore, and company B ನಲ್ಲಿ you have buildings worth some 2 crores. So you're just pooling. So company C, which a new company which is being formed to take over the business of A and B. So company C balance sheet ali you will be showing land and buildings worth 3 crores, and there 1 crore from A and 2 crores from B. Put together you will show 3 crores ಅಷ್ಟೇ. So you are genuinely pooling of assets, liabilities and shareholders interest and business of amalgamating companies. ಯಾವ ಕಂಪನಿ ಅಮಾಲ್ಗಮೇಟ್ ಆಗ್ತಾ ಇದೆಯೋ, ಓಕೆ, ಅವರವರ ಬಿಸ್ನೆಸ್ನ ಕ್ಲೋಸ್ ಮಾಡಿ ಹೊಸ ಕಂಪ್ನಿನ ಫಾರ್ಮ್ ಮಾಡ್ತಿದ್ದಾರೋ, ಸೊ ಅಮಾಲ್ಗಮೇಟಿಂಗ್ ಕಂಪನೀಸ್ದು ಅಸೆಟ್ಸು, ಲಯಬಿಲಿಟೀಸ್, ಶೇರ್ ಹೋಲ್ಡರ್ಸ್ ಇಂಟ್ರೆಸ್ಟ್, ಬಿಸ್ನೆಸ್ನೆಲ್ಲ ಪೂಲಿಂಗ್ ಮಾಡ್ತಾ ಇರ್ತೀರ. ದಟ್ಸ್ ಕಾಲ್ಡ್ ಮರ್ಜರ್. ವೆರಸ್ ಪರ್ಚೇಸಲ್ಲಿ ದರ್ ಇಸ್ ನೋ ಸಚ್ ಪೂಲಿಂಗ್. ಓಕೆ, ಇಟ್ಸ್ ಲೈಕ್ ಬಿಸ್ನೆಸ್ ಟರ್ಮ್ಸ್. ಈಗ ಓಕೆ, ಐ ಆಮ್ ಬೈಯಿಂಗ್ ಯುವರ್ ಬಿಸ್ನೆಸ್, ಸೊ ನನಗೆ ಯಾವ್ಯಾವ ಅಸೆಟ್ಸ್ ಬೇಕು ನಾನು ಚೂಸ್ ಮಾಡ್ತೀನಿ. ಐ ಡೋಂಟ್ ವಾಂಟ್ ಯುವರ್ ಫಿಕ್ಸ್ಚರ್ಸ್, ಐ ಡೋಂಟ್ ವಾಂಟ್ ಯುವರ್ ಫರ್ನಿಚರ್ ಅಂತ ನಾನು ಡಿಸೈಡ್ ಮಾಡ್ಬೋದು, ಅಥವಾ ಐ ಕ್ಯಾನ್ ರಿವ್ಯಾಲ್ಯೂ ದ ಅಸೆಟ್ಸ್. ಸೊ ದ್ಯಾಟ್ ಕ್ಯಾನ್ ಬಿ ಡನ್ ಇಫ್ ಅಮಾಲ್ಗಮೇಷನ್ ಇಸ್ ಇನ್ ದ ನೇಚರ್ ಆಫ್ ಪರ್ಚೇಸ್. ವೆರಸ್ ಇನ್ ನೇಚರ್ ಆಫ್ ಮರ್ಜರ್ ದಟ್ ಡಸಂಟ್ ಹ್ಯಾಪನ್. ಯು ಆರ್ ಸಿಂಪ್ಲಿ ಪೂಲಿಂಗ್ ದಿ ಅಸೆಟ್ಸ್, ಲಯಬಿಲಿಟೀಸ್ ಆ್ಯಂಡ್ ಶೇರ್ ಹೋಲ್ಡರ್ಸ್ ಇಂಟ್ರೆಸ್ಟ್ ಆ್ಯಂಡ್ ಬಿಸ್ನೆಸ್. ಸೊ ಎರಡೂ ಬಿಸ್ನೆಸ್ಸು, ಎರಡೂ ಕಂಪನಿದು ಅಸೆಟ್ಸ್ನು ತೊಗೊಂಬಂದು ಒಂದು ಕಡೆಗೆ ಹಾಕ್ತಿದ್ದೀರಾ, ಹೊಸ ಕಂಪ್ನಿಗೆ ಹಾಕ್ತಿದ್ದೀರಾ. ವೆರಸ್ ಹಿಯರ್ it is purely business terms. You can just say that no, I don't need these assets, I am not going to pay these liabilities, so I will take over only these assets anta ನೀವು purchasing company decide ಮಾಡಬಹುದು. Okay, that is in the nature of purchase. Next, a new company is formed to take over the business of one or more existing company. In nature of merger, what happens? A new company is formed. Here in the nature of purchase, it's like absorption. Okay, so one existing company acquires another existing company, no new company is formed. This is like absorption.
Next, transferor company or companies lose their identity and known by the name of the new company. So ಯಾವ ಕಂಪನಿ ಕ್ಲೋಸ್ ಮಾಡ್ತಿರ್ತಾರೋ, ಸೇ ಎ ಕಂಪನಿ ಆ್ಯಂಡ್ ಬಿ ಕಂಪನಿ ಅಮಾಲ್ಗಮೇಟ್ ಆ್ಯಂಡ್ ಫಾರ್ಮ್ ಅ ನ್ಯೂ ಕಂಪನಿ ಕಾಲ್ಡ್ ಸಿ ಕಂಪನಿ ಅಂದರೆ ಇನ್ನು ಮುಂದಕ್ಕೆ ಎ ಆ್ಯಂಡ್ ಬಿ ಕಂಪನಿದು ಹೆಸರು ಉಳಿಯಲ್ಲ. ಓಕೆ, ದೇ ಲೂಸ್ ದರ್ ಐಡೆಂಟಿಟಿ ಆ್ಯಂಡ್ ದೇ ವಿಲ್ ಬಿ ನೋನ್ ಬೈ ನ್ಯೂ ಕಂಪನೀಸ್ ನೇಮ್. ದೇ ವಿಲ್ ಬಿ ನೋನ್ ಆಸ್ ಸಿ ಕಂಪನಿ ಅಂತಲೇ ಕರಿತೀವಿ. ಅದನ್ನ ಹೊಸ ಕಂಪನಿಯ ಹೆಸರನ್ನೇ ನಾವು ಅದಕ್ಕೆ ಹೇಳ್ತೀವಿ. ವೆರಸ್ ಕಂಪನಿ ಎ ಆ್ಯಂಡ್ ಬಿ ವಿಲ್ ಲೂಸ್ ದರ್ ಐಡೆಂಟಿಟಿ, ಅವರ ಹೆಸರು ಇನ್ನು ಉಳಿಯೋದಿಲ್ಲ. ಓಕೆ, ವೆರಸ್ ಹಿಯರ್ ಟ್ರಾನ್ಸ್ಫರರ್ ಕಂಪನಿ ಈಸ್ ನೋನ್ ಬೈ ದ ನೇಮ್ ಆಫ್ ದ ಪರ್ಚೇಸಿಂಗ್ ಕಂಪನಿ. ಯಾವ ಕಂಪನಿ ಪರ್ಚೇಸ್ ಮಾಡ್ತಾ ಇರುತ್ತೋ, ಎಕ್ಸಿಸ್ಟಿಂಗ್ ಕಂಪನಿ ವಿಚ್ ಇಸ್ ಪರ್ಚೇಸಿಂಗ್ ಆ್ಯನ್ ಓಲ್ಡ್ ಕಂಪನಿ, okay, so the transfer company will be known by the name of the purchasing company. Say ivaga HDFC life insurance business has bought Exide life insurance business. Now Exide life insurance company ಹೆಸರು ಇನ್ಮೇಲೆ ಉಳಿಯೋದೇ ಇಲ್ಲ. It will be called HDFC life insurance business only. So that is called transferor company is known by the name of purchasing company. Okay, just like how you have the syndicate bank and Canara bank. Okay, so now they're using the name of Canara bank only everywhere, right? So it's just like that. Next, shareholders of vendor company holding at least 90% of the face value of equity shares become the shareholders of transferee company. ಅಂದರೆ ಯಾವ ವೆಂಡರ್ ಕಂಪನಿ ಅಂದರೆ ಸೆಲ್ಲಿಂಗ್ ಕಂಪನಿ. ಈಗ ಕಂಪನಿ ಎ ಆ್ಯಂಡ್ ಕಂಪನಿ ಬಿ ಅನ್ನೋರು ಅಮಾಲ್ಗಮೇಟ್ ಮಾಡ್ತಿದ್ದಾರೆ, ಸಿ ಕಂಪನಿನ ಫಾರ್ಮ್ ಮಾಡ್ತಿದ್ದಾರೆ, ಅಂದರೆ ಮರ್ಜ್ ಆಗಿಬಿಟ್ಟು ಸಿ ಕಂಪನಿ ಫಾರ್ಮ್ ಆಗ್ತಾಯಿದೆ. ಸೊ ಎ ಆ್ಯಂಡ್ ಬಿ ಕಂಪನಿನಲ್ಲಿರುವಂತಹ ಶೇರ್ ಹೋಲ್ಡರ್ಸ್ ಅಟ್ಲೀಸ್ಟ್ 90% ಆಫ್ ಫೇಸ್ ವ್ಯಾಲ್ಯೂ ಇರೋಷ್ಟು ಶೇರ್ ಹೋಲ್ಡರ್ಸ್ ಸಿ ಕಂಪನಿಯ ಶೇರ್ ಹೋಲ್ಡರ್ಸ್ ಆಗ್ತಾರೆ. ಅಂದರೆ ಎ ಕಂಪನಿಯ ಶೇರ್ ಹೋಲ್ಡರ್ಸ್ ಸಿ ಕಂಪನಿಯ ಶೇರ್ ಹೋಲ್ಡರ್ ಆಗ್ತಾರೆ, ಬಿ ಕಂಪನಿಯ ಶೇರ್ ಹೋಲ್ಡರ್ಸ್ ಸಿ ಕಂಪನಿಯ ಶೇರ್ ಹೋಲ್ಡರ್ಸ್ ಆಗ್ತಾರೆ. ಓಕೆ, ಸೊ ಎ ಆ್ಯಂಡ್ ಬಿ ಕಂಪನಿಯ ಶೇರ್ ಹೋಲ್ಡರ್ಸ್, ವೆಂಡರ್ ಕಂಪನಿಯ ಶೇರ್ ಹೋಲ್ಡರ್ಸ್ holding at least 90% of the face value of equity shares, 90% of the face value of equity shares ಇರೋಷ್ಟು ಜನನಾದರೂ ಹೊಸ ಕಂಪನಿ ಅಂದರೆ ಟ್ರಾನ್ಸ್ಫರಿ ಕಂಪನಿಯ ಶೇರ್ ಹೋಲ್ಡರ್ಸ್ ಆಗಬೇಕು. ವೆರಸ್ ಹಿಯರ್ ಶೇರ್ ಹೋಲ್ಡರ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ ದೇ ಡು ನಾಟ್ ಕಂಟಿನ್ಯೂ ಟು ಹ್ಯಾವ್ ಪ್ರಪೋರ್ಷನೇಟ್ ಶೇರ್ ಇನ್ ಈಕ್ವಿಟಿ ಆಫ್ ಟ್ರಾನ್ಸ್ಫರಿ ಕಂಪನಿ. ಅಂದರೆ ಹಳೆಯ ಕಂಪನಿ ಶೇರ್ ಹೋಲ್ಡರ್ಸ್ ಹೊಸ ಕಂಪನಿಯ ಶೇರ್ ಹೋಲ್ಡರ್ಸ್ ಆಗಿ ಕಂಟಿನ್ಯೂ ಮಾಡಬೇಕು ಅಂತಿಲ್ಲ, ಆ್ಯಂಡ್ ಜನರಲಿ ಮಾಡೋದು ಇಲ್ಲ. ಓಕೆ, ದೇ ಜಸ್ಟ್ ಟೇಕ್ ದೇರ್ ಮನಿ ಆ್ಯಂಡ್ ಗೋ. Shareholders of selling company do not continue to be the shareholders of purchasing company. Okay, so that is in case of merger, in case of nature of purchase. Next, fifth difference is no adjustments will be made in the book values of assets and liabilities of transferor company. ಇಲ್ಲಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಏನು ವ್ಯಾಲ್ಯೂನಲ್ಲಿ ಇರುತ್ತೋ ಅದೇ ವ್ಯಾಲ್ಯೂನಲ್ಲಿ ಹೊಸ ಕಂಪನಿಯ ಬ್ಯಾಲೆನ್ಸ್ ಶೀಟ್ನಲ್ಲೂ ಮೆನ್ಷನ್ ಆಗುತ್ತೆ. ಯು ಜಸ್ಟ್ ಟ್ರಾನ್ಸ್ಫರ್ ದಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಟ್ ದೇರ್ ಬುಕ್ ವ್ಯಾಲ್ಯೂ ಟು ದ ನ್ಯೂ ಕಂಪನಿ. Okay, in the financial statements of the new company or transferee company, it will be incorporated in the book values athwa balance sheet values of assets and liabilities will be incorporated in the financial statements of new company. Whereas here you will record those assets and liabilities at a fair value. ಅಂದರೆ ಫೇರ್ ವ್ಯಾಲ್ಯೂನಲ್ಲಿ ರೆಕಾರ್ಡ್ ಮಾಡುವಂತಹ ಸಾಧ್ಯತೆ ಇರುತ್ತೆ, ಬುಕ್ ವ್ಯಾಲ್ಯೂಸಲ್ಲೇ ರೆಕಾರ್ಡ್ ಮಾಡಬೇಕು ಅಂತ ಇಲ್ಲ. ಈಗ ಕೆಲವು ಅಸೆಟ್ಸು ಅದು ಟೋಟಲಿ ಫೇರ್ ವ್ಯಾಲ್ಯೂ ವಿಲ್ ಬಿ ಟೋಟಲಿ ಡಿಫ್ರೆಂಟ್, ಯಾಕಂದರೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಕಾಸ್ಟ್ ಮೆನ್ಷನ್ ಆಗಿರುತ್ತೆ. ವೆರಸ್ ಆ್ಯಕ್ಚುಯಲ್ ಮಾರ್ಕೆಟ್ ವ್ಯಾಲ್ಯೂ ಅಥವಾ ಫೇರ್ ವ್ಯಾಲ್ಯೂ ತೊಗೊಂಡ್ರೆ ಇಟ್ ವಿಲ್ ಬಿ ಸಮಥಿಂಗ್ ಎಲ್ಸ್. ಸೊ ಇನ್ ಕೇಸ್ ಆಫ್ ನೇಚರ್ ಆಫ್ ಪರ್ಚೇಸ್ ನೀವು ಹೊಸ ಕಂಪನಿನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳುವಾಗ, ನೀವು ಪರ್ಚೇಸ್ ಮಾಡಿರುವಂತಹ ಬಿಸ್ನೆಸ್ದು ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ನ ಬರ್ಕೊಳ್ಳುವಾಗ ನೀವು ಫೇರ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ನ ಬರ್ಕೊಳ್ತೀರಾ ಇಲ್ಲಿ. ವೆರಸ್ ಹಿಯರ್ ಯು ರೈಟ್ ದ ಬುಕ್ ವ್ಯಾಲ್ಯೂಸ್ ಓನ್ಲಿ. ನೆಕ್ಸ್ಟ್, ಬಿಸ್ನೆಸ್ ಆಫ್ ಟ್ರಾನ್ಸ್ಫರ್ ಕಂಪನಿ ಇಸ್ ಇಂಟೆಂಡೆಡ್ ಟು ಬಿ ಕ್ಯಾರಿಡ್. ಇಲ್ಲಿ ಹಳೆ ಕಂಪನಿಯ ಬಿಸ್ನೆಸ್ಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಆಫ್ಟರ್ ಅಮಾಲ್ಗಮೇಷನ್ ಆ ಬಿಸ್ನೆಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಲ್ಲಿ ಆ ಬಿಸ್ನೆಸ್ ಕಂಟಿನ್ಯೂಷನ್ ಆಗಲ್ಲ, ಬಿಸ್ನೆಸ್ ಕ್ಲೋಸ್ ಆಗಿಬಿಟ್ಟು ಹೊಸ ಬಿಸ್ನೆಸ್ಸೇ ಶುರುವಾಗುತ್ತೆ. Okay, so that is called amalgamation in the nature of purchase. Okay, next, ಇಲ್ಲಿ accounting method ಯಾವುದನ್ನು ಫಾಲೋ ಮಾಡ್ತಾರೆ? This is called pooling of interest method of accounting, which will be followed under amalgamation in the nature of merger, whereas purchase method of accounting will be followed in the nature of amalgamation in the nature of purchase. Okay, so I hope you have understood differences between amalgamation in the nature of merger and amalgamation in the nature of purchase. So let's move on to purchase consideration. Purchase consideration ಅಂತ ಹೇಳಿದ್ರೆ, ಈಗ say for example you buy something. So you buy a packet of biscuit and you pay some 10 rupees to it. So 10 rupees is the consideration that you have paid for whatever you have bought. Similarly, if you're buying a company or a business,
whatever the shareholders of the selling company get, that becomes purchase consideration. ಅವರ ಬಿಸ್ನೆಸ್ನ ಸೇಲ್ ಮಾಡ್ತಿರೋದಕ್ಕೆ ಸೆಲ್ಲಿಂಗ್ ಕಂಪನಿ ಅವ್ರಿಗೆ ಏನು ಸಿಗುತ್ತೋ, ಅವರ ಶೇರ್ ಹೋಲ್ಡರ್ಸ್ಗೆ ಏನು ಇನ್ ರಿಟರ್ನ್ ಸಿಗುತ್ತೋ ಅದನ್ನು ನೀವು ಪರ್ಚೇಸ್ ಕನ್ಸಿಡ್ರೇಷನ್ ಅಂತ ಕರಿತೀರ. ಸೊ ಫ್ರೀಯಾಗಿ ಏನು ಸೇಲ್ ಮಾಡೋದಿಲ್ಲ ಅಲ್ಲ, ಅವ್ರ ಅಸೆಟ್ಸನ್ನು ಹಾಗೆ ಕಂಪನಿಯವ್ರು ಸೇಲ್ ಮಾಡಿಬಿಡ್ತಾರ ಇಲ್ಲ. ಸೊ ದೇ ಸೆಲ್ ಇಟ್ ಫಾರ್ ಅ ಕನ್ಸಿಡ್ರೇಷನ್. ಸೊ ವಾಟ್ ಎವರ್ ಮನಿ ದೇ ಗೆಟ್ ಇನ್ ರಿಟರ್ನ್ ಫಾರ್ ಸೆಲ್ಲಿಂಗ್ ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ದ ಸೆಲ್ಲಿಂಗ್ ಕಂಪನಿ ಆರ್ ದ ವೆಂಡರ್ ಕಂಪನಿ, that is called purchase consideration. So definition is, it's an agreed amount which transferee company, purchasing company pays to the transferor company ಅಂದರೆ ವೆಂಡರ್ ಕಂಪನಿ. ಪರ್ಚೇಸಿಂಗ್ ಕಂಪನಿಯವರು ಸೆಲ್ಲಿಂಗ್ ಕಂಪನಿ ಅಥವಾ ವೆಂಡರ್ ಕಂಪನಿಗೆ ಯಾವ ಅಗ್ರೀಡ್ ಅಮೌಂಟನ್ನು ಎಷ್ಟು ಕಟ್ತಾರೋ, that is called purchase consideration. And why do they pay it? They pay it in exchange of the ownership of transferor company. ಟ್ರಾನ್ಸ್ಫರರ್ ಕಂಪನಿನಲ್ಲಿರುವಂತಹ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಮೇಲೆ ಬರುವಂಥ ಓನರ್ಶಿಪ್ಗೋಸ್ಕರ, ಇನ್ ಎಕ್ಸ್ಚೇಂಜ್ ಆಫ್ ದ ಓನರ್ಶಿಪ್ ದೇ ಪೇ ದೇ ಪರ್ಚೇಸ್ ಕನ್ಸಿಡ್ರೇಷನ್. ಸೊ ಇಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಕ್ಯಾಶ್, ಶೇರ್ಸ್ ಆರ್ ಎನಿ ಅದರ್ ಅಸೆಟ್ಸ್ ಆ್ಯಸ್ ಅಗ್ರೀಡ್ ಬಿಟ್ವೀನ್ ಬೋತ್ ದ ಕಂಪನೀಸ್. ಯಾವ ರೀತಿಯಲ್ಲಿ ಪೇ ಮಾಡ್ತಾರೆ, ಇಷ್ಟು ಕ್ಯಾಶ್, ಇಷ್ಟು ಶೇರ್ಸ್ ನಾವು ಕೊಡ್ತೀವಿ, ನಿಮ್ಮ ಕಂಪನಿಯ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ತೊಗೊಂಡು ಹೋಗ್ತಾರೆ ಅದಕ್ಕೆ ಅಂತ. ಸೊ ಇನ್ ಎನಿ ಫಾರ್ಮ್ ದೇ ಮೇ ಬಿ ಪೇಯಿಂಗ್ the purchase consideration. So there are different methods of determining purchase consideration. One is lump sum method, one is net asset or net worth method, one is net payment method, intrinsic value method or share exchange method. Now lump sum method ಅಂತ ಹೇಳಿದ್ರೆ, ಪ್ರಾಬ್ಲಮ್ ಅಲ್ಲಿ this company is going to buy this company for this price. Say A company is going to buy B company and this is the purchase consideration. Purchase consideration is going to be 1 crore ಅಂತ ಅವರೇ ಕೊಟ್ಬಿಟ್ಟಿರ್ತಾರೆ. ಸೊ ಲಂಪ್ ಸಮ್ ಇಷ್ಟ ಹಣ ಕೊಡ್ತೀವಿ ಅಂತ ಡಿಸೈಡ್ ಆಗಿಬಿಟ್ಟಿರುತ್ತೆ ಪರ್ಚೇಸಿಂಗ್ ಆ್ಯಂಡ್ ಸೆಲ್ಲಿಂಗ್ ಕಂಪನಿ ಮಧ್ಯೆ. ಸೊ ದಟ್ಸ್ ಕಾಲ್ಡ್ ಲಂಪ್ ಸಮ್ ಮೆಥಡ್. ದಿಸ್ ಇಸ್ ಕ್ವೈಟ್ ಅನ್ಸೈಂಟಿಫಿಕ್ ಮೆಥಡ್ ವೇರ್ ಇನ್ ದೆರ್ ಆರ್ ನೋ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಇನ್ವಾಲ್ವ್ಡ್. ಓಕೆ, ನಾವು ನಿಮ್ಮ ಕಂಪ್ನಿಗೆ ಇಷ್ಟು ಅಂತ ಕೊಡ್ತೀವಿ ಅಂತ ಒಂದು ಲಂಪ್ ಸಮ್ ಕೊಡ್ತೀವಿ ಇಷ್ಟು ಅಂತ ಹೇಳೋದು. ಸೊ ದಟ್ಸ್ ಕಾಲ್ಡ್ ಲಂಪ್ ಸಮ್ ಮೆಥಡ್. Whereas net asset method or net worth method is where all the assets are taken over, are added, and you subtract all the liabilities taken over from that. So ಏನೇನು ಲಯಬಿಲಿಟೀಸ್ ತೊಗೊಂಡು ಹೋಗ್ತಿದ್ದೀರಾ ಅದನ್ನ ಅಂದರೆ ಪರ್ಚೇಸಿಂಗ್ ಕಂಪನಿ ಏನೇನು ಲಯಬಿಲಿಟೀಸ್ ತೊಗೊಂಡು ಹೋಗುತ್ತೆ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ತೀರಾ, ಏನೇನು ಅಸೆಟ್ಸ್ ತೊಗೊಂಡು ಹೋಗುತ್ತೆ ಎಲ್ಲ ಆ್ಯಡ್ ಮಾಡ್ತೀರಾ. ಅಸೆಟ್ಸ್ ಮೈನಸ್ ಲಯಬಿಲಿಟಿ, ಅಸೆಟ್ ಟೇಕನ್ ಓವರ್ ಮೈನಸ್ ಲಯಬಿಲಿಟಿ ಟೇಕನ್ ಓವರ್ ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ ನೆಟ್ ಅಸೆಟ್ ಸಿಗುತ್ತೆ. ಅಸೆಟ್ಸ್ ಮೈನಸ್ ಲಯಬಿಲಿಟಿ ಮಾಡಿದ್ರೆ ಔಟ್ಸೈಡರ್ಸ್ ಲಯಬಿಲಿಟಿ, you will be getting net asset or net worth. So that will be your purchase consideration. Whereas net payment method ಅಂದರೆ ಯಾವ ರೀತಿನಲ್ಲಿ ಪೇಮೆಂಟ್ ಮಾಡ್ತಾ ಇದ್ದೀವಿ ಅಂತ ಕೊಟ್ಟಿರ್ತಾರೆ. ಅಂದರೆ ಸೇ ವಿಲ್ ಬಿ ಪೇಯಿಂಗ್ ಸೋ ಮಚ್ ಇನ್ ಕ್ಯಾಶ್, ಸೋ ಮೆನಿ ಶೇರ್ಸ್ ವಿಲ್ ಬಿ ಇಶ್ಯೂಡ್ ಅಟ್ ದಿಸ್ ಪ್ರೈಸ್. ಸೊ ಈ ರೀತಿ ಫುಲ್ಲು ಡೀಟೇಲ್ಸ್ ಯಾವ್ಯಾವ ಮೋಡ್ಸ್ ಆಫ್ ಪೇಮೆಂಟ್ ಮಾಡ್ತಾ ಇದ್ದೀವಿ ಅಂತ ಆ ಡೀಟೇಲ್ಸ್ ಅಷ್ಟನ್ನು ನೀವು ಆ್ಯಡ್ ಮಾಡಿದ್ರೆ ನಿಮಗೆ ನೆಟ್ ಪೇಮೆಂಟ್ ಮೆಥಡಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಸಿಗುತ್ತೆ. ಒನ್ ಮೋರ್ ಇಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೆಥಡ್. ನಾವು ಇಂಟ್ರೆನ್ಸಿಕ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಟೋಟಲ್ ಅಸೆಟ್ಸ್ ಅವೈಲೇಬಲ್ ಟು ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಅಂದರೆ ಅಸೆಟ್ಸ್ ಮೈನಸ್ ಲಯಬಿಲಿಟಿ ಮಾಡಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೂ ಎಲ್ಲ ಪೇ ಮಾಡಿದ ನಂತರ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಎಷ್ಟು ನೆಟ್ ಅಸೆಟ್ ಮಿಕ್ಕುತ್ತೆ ಅದನ್ನು ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಮಾಡಿದ್ರೆ ನಿಮಗೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಬರುತ್ತೆ. ಸೊ ದಿಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ವಿಲ್ ಬಿ ದ ಬೇಸಿಸ್ ಫಾರ್ ಪರ್ಚೇಸ್ ಆಫ್ ಬಿಸ್ನೆಸ್. ಸೊ ದಟ್ಸ್ ಕಾಲ್ಡ್ intrinsic value method or share exchange method of purchase consideration. So here you have a small example. This was there in a recent newspaper. HDFC Life is going to acquire Exide Life Insurance business for 6,687 crores. So ಇಲ್ಲಿ ನೀವು ನೋಡ್ಬೋದು, the acquisition is being done via issuance of 87 million shares at an issue price of 685 per share and cash payout of 726 crores aggregating to 6,687 crores. So here you can see the purchase consideration. This is nothing but net payment method. ಯಾವ ರೀತಿನಲ್ಲಿ ಪೇಮೆಂಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಎಷ್ಟು ಶೇರ್ಸ್ ಇಶ್ಯೂ ಮಾಡ್ತಿದ್ದಾರೆ, ಎಷ್ಟು ಪ್ರೈಸಿಗೆ ಆ್ಯಂಡ್ ಎಷ್ಟು ಕ್ಯಾಶಲ್ಲಿ ಕೊಡ್ತಾರೆ, ಪ್ರತಿಯೊಂದನ್ನು ಡೀಟೇಲಾಗಿ ಕೊಟ್ಟಿರೋದ್ರಿಂದ this is nothing but net payment method. So I hope you have understood this particular topic of amalgamation, external reconstruction and absorption. So in further sessions we are going to discuss the problems on the same topic. So thank you so much.